ಸತಿ ನಂದೇ ತಪ್ಪು ಅಂತಿರ್ತಿದ್ಯಲ್ಲ, ಯಾಕೆ ನಮ್ಮಣ್ಣ ಏನು ತಪ್ಪೇ ಮಾಡಿಲ್ವಾ? ನಾನು ಮನೆ ಕಟ್ಟಿದ್ದು ಅಂತ ಊರೆಲ್ಲ ತಿರುಗ್ತಾ ಹೇಳ್ತಿದ್ದಾನೆ. ಇವತ್ತು ನಾನು ಮನೆ ಕಟ್ಟಿದ್ದು ಅಂತ ಹೇಳ್ತಿದ್ದಾನೆ, ನಾಳೆ ದಿನ ನಾನೇ ತಾಯಿನ ಸಾಕ್ತಿರೋದು ಅಂತ ಹೇಳ್ತಾನೆ. ಆವಾಗಲೂ ಹೀಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾ? ಯಾರು ಏನೇ ಹೇಳಿದ್ರು ಸತ್ಯ ಏನು ಅಂತ ನಿನಗೆ ಗೊತ್ತಿದೆ ತಾನೆ, ಯಾಕೆ ತರ ಕೂಗಾಡಿ ರಂಪ ಮಾಡ್ತಿದ್ಯಾ? ಎಲ್ಲೋದ್ರೂ ಅಣ್ಣನ ಬಗ್ಗೆನೇ ಮಾತು. ನಾನು ಕೆಲ್ಸಕ್ಕೆ ಬಾರ್ದವನು ಅಂತ ತಿಳ್ಕೊಂಡು ಊರಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ. ಹಗಲು ರಾತ್ರಿ ದುಡ್ದಿದ್ರಲ್ಲಿ ಅರ್ಧಕ್ಕರ್ಧ ಮನೆಗೆ ಕೊಡ್ತೀನಿ. ನನಗಂತ ನಾನು ಏನೂ ಮಾಡ್ಕೊಂಡಿಲ್ಲ. ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಗೊತ್ತು ಕಣೋ, ಅಮ್ಮಂಗೂ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂತ ನೀನ್ಯಾಕೆ ಬೇಜಾರು ಮಾಡ್ಕೊತೀಯ? ಅಮ್ಮ ಏನು ಅಂದಿಲ್ವಲ್ಲ, ಬಿಡು. ಅಮ್ಮ, ಅಜ್ಜಿಗೆ ಈ ಮಾವನ ಮೇಲೆ ಪ್ರೀತಿ ಇಲ್ಲ. ಆ ದೊಡ್ಡ ಮಾವನ್ನು ಯಾವಾಗ್ಲೂ ಹೊಗಳ್ತಿರ್ತಾರೆ. ಓಹೋ, ನಮ್ಮಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರ ಇವರು. ಆಗ್ಲೇ ಮಾವ ಬಂದು ಫಿಟ್ಟಿಂಗ್ ಇಡ್ತಾ ಇದ್ದಾರೆ. ಇದನ್ನ ಅಪ್ಪನಿಗೆ ಹೋಗಿ ಹೇಳಲೇಬೇಕು. ನಮ್ಮಪ್ಪನ ಬಗ್ಗೆ ಮಾತಾಡೋದು ಎಷ್ಟು ಧೈರ್ಯ ಇರುತ್ತೆ ಹೊತ್ತವ್ರಿ. ನೋಡಿದ್ಯಾ, ಕೇಳಿಸ್ಕೊಂಡೆ ನಿನ್ನ ಮಗಳು ಹೇಳಿದ್ನ? ಅಮ್ಮನಿಗೂ ಅವನಂದ್ರೇ ಪ್ರೀತಿ. ಅವನು ನನ್ನ ಬಗ್ಗೆ ಇಲ್ದಿರೋದನ್ನ ಹೇಳಿ ತಲೆ ಕೆಡಿಸಿದಾನೆ. ಮನೆಗೆ ಹೋದ್ರೆ ಒಂದೊತ್ತು ಪ್ರೀತಿಯಿಂದ ಬಡಿಸೋರಿಲ್ಲ, ಕೈ ತುತ್ತು ಕೊಡೋರಿಲ್ಲ. ಯಾಕಿರ್ಬೇಕು ನಾನು ಅಂತ ಮನೆಯಲ್ಲಿ? ನಾನು ಇರಲ್ಲ, ಹೊರಟು ಹೋಗ್ತೀನಿ. ಕರೆಕ್ಟ್ ಆಗಿ ಹೇಳ್ದೆ ಮಾಮ. ನಿಂಗೆ ಹೆಂಗ್ ಬೇಕೋ ಹಂಗಿರು. ನೀನಂದ್ರೆ ನಂಗೆ ತುಂಬಾ ಇಷ್ಟ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಎಲ್ಲ ಎಷ್ಟೊಂದು ನಾಟಕ ಮಾಡ್ತಾ ಇದ್ದಾಳೆ. ಮನೆಗೆ ಬಂದ್ರೆ ನಮ್ಮ ಅಪ್ಪನ ಇಷ್ಟ ಅಂತಲೆ, ಇನ್ನೋದ್ರೆ ಇದೂ ಅಪ್ಪನ ಕಿಂತೀನಿ. ಇಲ್ಲಕ್ಕ, ನಾನು ಆ ಮನೇಲಿ ಇರಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನಿನಗೊಂದು ಮಾತು ಹೇಳೋಗೋಣ ಅಂತ ನೀನು ಬರಕ್ಕೆ ಹೇಳಿದೆ. ಸದ್ಯಕ್ಕಮ್ಮನಿಗೇನು ಹೇಳ್ಬೇಡ, ಟೈಮ್ ಬಂದಾಗ ನಾನು ಹೇಳ್ತೀನಿ. ಸರಿ ಕಣೋ, ನಿನ್ನಿಷ್ಟ. ಇನ್ನೊಂದ್ಸಲ ಯೋಚನೆ ಮಾಡು. ಥ್ಯಾಂಕ್ ಯು ಕಣೆ, ನೀನು ಒಬ್ಳಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ಯಲ್ಲ. ಬರ್ತೀನಕ್ಕ. ಇವತ್ತು ನಾನು ಮನೆ ಕಟ್ಟಿದೆ ಅಂತಾನೆ, ನಾಳೆ ದಿನ ತಾಯಿನ ನಾನೇ ನೋಡ್ತಿರೋದು ಅಂತಾನೆ. ಆವಾಗಲಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾ? ಆವಾಗಲಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾ? ಬಾಯಿ ಮುಚ್ಕೊಂಡಿರ್ಬೇಕಾ? ನಾನು ಮನೆ ಕಟ್ಟಿದೆ ಅಂತ ಊರೆಲ್ಲ ತಿರುಗ್ತಾ ಹೇಳ್ತಿದ್ದೆ. ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? 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 ಅದಾಗೇನೋ ಬರ್ತದೆ. ಡ್ರೈವ್ ಮಾಡ್ತೇನೆ ನಾನು ಮನೆಗೆ ಹೋಗಿ. ಆ ಥರ ಅಲ್ಲ, ಇಲ್ಲಿ ಅಲ್ಲ, ರೂಮ್. ಎಲ್ಲಿ ಹೋದ್ರು ಅಣ್ಣನ ಬಗ್ಗೆನೇ ಮಾತು. ಎಲ್ಲೋದ್ರು ಅಣ್ಣನ ಬಗ್ಗೆನೇ ಮಾತು. ನಾನು ಕೆಲ್ಸಕ್ಕೆ ಬಾರ್ದಿರೋನು ಅಂತ. ಎಲ್ಲೋದ್ರು ಅಣ್ಣನ ಬಗ್ಗೆನೇ ಮಾತು. ನಾನು ಕೆಲ್ಸಕ್ಕೆ ಬಾರ್ದಿರೋನು ಅಂತ. ನಾನು ಕೆಲ್ಸಕ್ಕೆ ಬಾರ್ದಿರೋನು ಅಂತ ತಿಳ್ಕೊಂಡು ಏನೇನು ಮಾತಾಡ್ತಾ ಇದ್ದಾರೆ. ಹಗ್ಲು ರಾತ್ರಿ ದುಡ್ದಿದ್ರಲ್ಲಿ ಅರ್ಧಕ್ಕರ್ಧ ಮನೆಗೆ ಕೊಡ್ತೇನೆ. ಕೊಡ್ತಿದ್ದೀನಿ. ನಾನು ಅಂತ ಏನೂ ಮಾಡ್ಕೊಂಡಿಲ್ಲ. ನನಗಂತ ನಾನು ಏನು ಮಾಡ್ಕೊಂಡಿಲ್ಲ. ನನಗಂತ ನಾನು ಏನೂ ಮಾಡ್ಕೊಂಡಿಲ್ಲ. ನನಗೆ ಸಂಕಟ ಆಗ್ತಿದೆ ಗೊತ್ತಾ? ಇದನ್ನ ಅಪ್ಪಂಗೆ ಹೋಗಿ ಹೇಳಿ. ಯಾರಪ್ಪ? ಓಹೋ, ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದಾರ ಇವರು. ನಮ್ಮಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರ ಇವರು. ಮಾವ ಹಾಗೆ ಬಂದು ಫಿಟ್ಟಿಂಗ್ ಇಟ್ಟಿದಾರಾ? ನಾನು ಹಾಗೆ ಬಂದು ಫಿಟ್ಟಿಂಗ್ ಇಡ್ತಾ ಇದ್ದಾರಾ? ಇದನ್ನ ಹೋಗಿ ಅಪ್ಪಂಗೆ ಹೇಳಬೇಕು. ಹೋಗಿ ಅಪ್ಪನಿಗೆ ಹೇಳಲೇಬೇಕು. ಹೇಳ್ಕೊಬಿಟ್ಟ. ನಮ್ಮ ಅಪ್ಪನ ಬಗ್ಗೆ ಮಾತಾಡೋದು ಎಷ್ಟು ಧೈರ್ಯ ಇವ್ರಿಗೆ. ರೆಡಿ 1 more. ಆಕ್ಷನ್ ಮೇಲೆ ತಗೋಬೇಡ. ಆಕ್ಷನ್. ನಮ್ಮ ಅಪ್ಪನ ರೆಡಿ ನಮ್ಮ ಇಲ್ಲ. ನೋಡ್ತಾ ಇರು. ನಮ್ಮ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಇವ್ರಿಗೆ. ಆಕ್ಷನ್. ನಮ್ಮ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಇವ್ರಿಗೆ. ಹೊಟ್ಟೆ ಉರಿ. ರೆಡಿ. ಹೊಟ್ಟೆ ಉರಿ ಇವ್ರಿಗೆ. ಹೊಟ್ಟೆ ಉರಿ ಇವ್ರಿಗೆ. ಹೊಟ್ಟೆ ಉರಿ ಇವ್ರಿಗೆ. ಕೈ ತುತ್ತು ಕೊಡೋರಿಲ್ಲ. ನಾನು ಯಾಕಿರ್ಬೇಕಂತ ಮನೆಯಲ್ಲಿ? ಎಲ್ಲಾದ್ರೂ ಹೊರಟಾಗ್ತೀನಿ ಬಿಡು. ಅದು ಗ್ರಾಮ ಬರುತ್ತೆ. ನೋಡಿದ್ಯಾ, ಕೇಳಿಸ್ಕೊಂಡೆ ನಿನ್ನ ಮಗಳು ಹೇಳಿದ್ನ? ಅಮ್ಮನಿಗೂ ಅವನಂದ್ರೇ ಪ್ರೀತಿ. ಮನೆಗೆ ಹೋದ್ರೆ ಪ್ರೀತಿಯಿಂದ
ಇಲ್ದೇ ಇರೋದನ್ನೆಲ್ಲ ಹೇಳಿ ತಲೆ ಕೆಡಿಸಿದಾನೆ. ಅವನು ನನ್ನ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಇಲ್ಲದೆ ಇರೋದನ್ನ ಹೇಳಿ ತಲೆ ಕೆಡಿಸಿದಾನೆ. ಮನೆಗೆ ಹೋದ್ರೆ ಒಂದೊತ್ತು ಪ್ರೀತಿಯಿಂದ ಬಡಿಸೋರಿಲ್ಲ. ಅದು ಸ್ವಲ್ಪ ಇರಲಿ. ಮನೆಗೆ ಹೋದ್ರೆ ಒಂದು ಪ್ರೀತಿಯಿಂದ ಬಡಿಸೋರಿಲ್ಲ. ಮನೆಗೆ ಹೋದ್ರೆ ಒಂದೊತ್ತು ಪ್ರೀತಿಯಿಂದ ಬಡಿಸೋರಿಲ್ಲ. ಕೈ ತುತ್ತು ಕೊಡೋರಿಲ್ಲ. ಕೈ ತುತ್ತು ಕೊಡೋರಿಲ್ಲ. ಅಲ್ಲಿ ಸ್ವಲ್ಪ ಹಸ್ಕಿತರ ವಯಸ್ಸು ಬೇಜಾರಲ್ಲ. ಕೈ ತುತ್ತು ಕೊಡೋರಿಲ್ಲ. ಕೈ ತುತ್ತು ಕೊಡೋರಿಲ್ಲ. ನಾನು ಇರಲ್ಲ ಮನೆಯಲ್ಲಿ. ಇರಲ್ಲ ಅಂತ ಮನೆಯಲ್ಲಿ. ಅಂತಹ ಮನೆಯಲ್ಲಿ ನಾನು ಇರಲ್ಲ. ಅಲ್ಲ, ನಾನು ಯಾಕಿರ್ಬೇಕಂತ ಮನೆಯಲ್ಲಿ. ನಾನು ಯಾಕಿರ್ಬೇಕಂತ ಮನೆಯಲ್ಲಿ ನಾನು ಹೊರಟೋಗ್ತೀನಿ. ನಾನು ಇರಲ್ಲ, ಹೊರಟೋಗ್ತೀನಿ. ನಾನು ಇರಲ್ಲ, ಹೊರಟೋಗ್ತೀನಿ. ಅಂತ ಮನೇಲಿ ನಾನು ಯಾಕಿರ್ಬೇಕು. ಅಂತ ಮನೆಯಲ್ಲಿ ನಾನು ಯಾಕಿರ್ಬೇಕು. ನಾನು ಹೊರಟೋಗ್ತೀನಿ. ನಾನು ಹೊರಟೋಗ್ತೀನಿ. ಹೊರಟೋಗ್ತೀನಿ. ಇರಲ್ಲ. ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ? ನಾಟಕ ನಾಟಕ ಮಾಡ್ತಾ ಇದ್ದಾಳೆ. ಮಾಡ್ತಿದ್ದಾಳೆ ಅಂತ ಹೇಳ್ಬೇಡ, ಚೆನ್ನಾಗಿ ಮಾತಾಡ ಕನ್ನಡ. ಮಾಡ್ತಿದ್ದಾಳೆ. ಮಾಡ್ತಿದ್ದಾಳೆ. ಎಲ್ಲ ಇವಳ ಎಲ್ಲ ಇವಳ ಎಷ್ಟು ನಾಟಕ ಮಾಡ್ತಿದ್ದಾಳೆ. ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ? ಎಷ್ಟೊಂದು ನಾಟಕ ಮಾಡ್ತಿದ್ದಾಳೆ. ಎಷ್ಟೊಂದು ನಾಟಕ ಮಾಡ್ತಿದ್ದಾಳೆ. ಎಷ್ಟೊಂದು ನಾಟಕ ಮಾಡ್ತಿದ್ದಾಳೆ. ಎಷ್ಟೊಂದು ನಾಟಕ ಮಾಡ್ತಾ ಇದ್ದಾಳೆ. ಮನೆಗೆ ಬಂದ್ರೆ ಹೋಗೋದು ಸರ್. ಮನೆಗೆ ಬಂದ್ರೆ ನಮ್ಮಪ್ಪನ ಇಷ್ಟ ಅಂತಾಳೆ. ಇಷ್ಟ ಅಂತ ಮನೆಗೆ ಬಂದ್ರೆ ನಮ್ಮಪ್ಪನಿಗೆ ಇಷ್ಟ ಅಂತಾಳೆ. ನಮ್ಮಪ್ಪನ ಇಷ್ಟ ಅಂತಾಳೆ. ಇರು, ಅದನ್ನು ಅಪ್ಪಂಗೆ ಹೇಳ್ತೀನಿ. ಇದನ್ನು ಅಪ್ಪಂಗೆ ಹೇಳ್ತೀನಿ. 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 ರೆಡಿ ಹೇಳು. ಎಲ್ಲ ಇವಳ ಎಷ್ಟೋ ನಾಟಕ ಮಾಡ್ತಿದ್ದಾಳೆ. ಮನೆಗೆ ಬಂದ್ರೆ ನಮ್ಮಪ್ಪನಿಗೆ ನೀನು ಇಷ್ಟ ಅಂತಾಳೆ. ಮನೆಗೆ ಬಂದ್ರೆ ನೀನು ಇಷ್ಟ ಅಂತಾಳೆ. ಇರು, ಇದನ್ನು ಅಪ್ಪಂಗೆ ಹೇಳ್ತೀನಿ. ಹೇಳ್ಬಿಟ್ಟ. ಎಲ್ಗೋಗಿ ನೋಡು, ಅವ್ರ ಮನೆಗೆ ಹೋಗು. ಇಲ್ಲ ಯಾರು ಕರೀತಾರೋ ಊಟ ತಿಂಡಿ ಕೊಡ್ತಾರೋ ಅವ್ರ ಮನೆಗೆ ಹೋಗು. ಹಿಂಗೆ ಇದನ್ನ ಅಪ್ಪಂಗೆ ಹೇಳ್ತೀನಿ. ಫಿನಿಶ್ ಮಾಡು. ನೀನು ಹೇಳೋದು ಫಸ್ಟ್ ಕಾಣಿಸ್ಲಿ. ಇದನ್ನ ಅಪ್ಪಂಗೆ ಹೇಳ್ತೀನಿ. ಓಕೆ, ಬಾ ಬಾ.